ಹೇಗೆ ಪ್ರಾಣ ಉಳಿಸಿಕೊಳ್ಳಬೇಕು ಅಂತ ಗೊತ್ತಾಗದೆ, ಹೇಗೆ ಹೊರಗಡೆ ಬರಬೇಕು ಅನ್ನೋದು ಗೊತ್ತಾಗದೆ ಆ ಬಸ್ನ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಬೆಂದು ಹೋದ್ರು. ನಿಜಕ್ಕೂ ಕೂಡ ಆ ಪರಿಸ್ಥಿತಿ ಹಲವಾರು ವಿಡಿಯೋಗಳಲ್ಲಿ ನಮ್ಮ ಕಣ್ಮುಂದೆ ಬರ್ತಾ ಇದೆ. ಸ್ಥಳೀಯರು ಕೂಡ ಹೊತ್ತಿ ಉರಿತಾ ಇರುವಂತಹ ಬೆಂಕಿಯನ್ನು ನಂದಿಸೋದಕ್ಕೆ ಹರಸಾಹಸ ಪಟ್ಟರು. ಸುಮಾರು 20 ನಿಮಿಷಗಳ ಕಾಲ ಏನೂ ಮಾಡೋಕ್ಕಾಗದೆ ಅದನ್ನು ನೋಡಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾಕೆ ಎಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿಯ ಕೆನ್ನಾಲಿಗೆ ಅಲ್ಲಿ ಆವರಿಸಿತ್ತು. ಅದರಲ್ಲೂ ಬದುಕುಳಿದವರು ಕೂಡ ಹೇಗೆ ಹೊರಗಡೆ ಬಂದರು, ಒಂದು ರೀತಿಯ ಪವಾಡ ಸದೃಶವಾಗಿ ಹೊರಗಡೆ ಬಂದರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದರೆ ಅಷ್ಟು ದೊಡ್ಡ ಪ್ರಮಾಣದ ಬೆಂಕಿಯಿಂದ ತಪ್ಪಿಸಿಕೊಂಡು ಕಿಟಕಿಯಿಂದ ಹೊರಗಡೆ ಜಿಗಿದು ಬದುಕಿತು ಬಡಜೀವ ಎಂದು ನೆಮ್ಮದಿಯ ಉಸಿರು ತೆಗೆದುಕೊಳ್ಳುವ ಮಧ್ಯೆಯೇ ತನ್ನ ಜೊತೆಗೆ ಇದ್ದಂತಹ ತನ್ನವರು, ತನ್ನ ಜೊತೆಗೆ ಇದ್ದಂತಹ ಪ್ರಯಾಣಿಕರು ಸುಟ್ಟು ಭಸ್ಮವಾಗ್ತಿರೋದನ್ನು ಕಣ್ಣಾರೆ ಕಂಡಂತಹ ಅವರು ಜೀವನ ಪರ್ಯಂತ ಈ ಬಸ್ ದುರಂತವನ್ನು ನೆನಪಿಸಿಕೊಳ್ಳೋದಕ್ಕೂ ಕೂಡ ಭಯಪಡುವಂತಹ ಮತ್ತು ತನ್ನ ಕಣ್ಣು ಮುಂದೆ ಸುಟ್ಟು ಹೋದವರನ್ನು ನೆನಪಿಸಿಕೊಂಡು ಆ ಒಂದು ಭಯದಲ್ಲಿ ಜೀವನ ಮಾಡೋದಿದೆಯಲ್ಲ, ಅದಕ್ಕಿಂತ ಘೋರವಾದಂಥ ಕಠಿಣವಾದಂಥ ಶಿಕ್ಷೆ ಇನ್ನೊಂದಿಲ್ಲ ಅಂತ ಅನಿಸುತ್ತೆ.